ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅಚೀವರ್ಸ್ ಹಂಟ್. ಈ ದಿನದ ಎಡಿಟೋರಿಯಲ್ ಅನಾಲಿಸಿಸ್ ಮತ್ತು ವೊಕ್ಯಾಬ್ಯುಲರಿ ವರ್ಡ್ಸ್ ಕ್ಲಾಸಿಗೆ ನಾನು ನಿಮಗೆ ಸ್ವಾಗತ ಕೋರ್ತಾ ಇದ್ದೀನಿ. ಕ್ಲಾಸನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನೀವು ಯಾತಕ್ಕೋಸ್ಕರ ಅಥವಾ ಯಾವ ಕಾರಣಕ್ಕೋಸ್ಕರ ಅಥವಾ ಯಾವ ಬೆನಿಫಿಟ್ಗೋಸ್ಕರ ಎಡಿಟೋರಿಯಲ್ ಅನಾಲಿಸಿಸನ್ನು ಕಲಿಬೇಕು ಅಥವಾ ನೀವು ಎಡಿಟೋರಿಯಲ್ಗಳನ್ನ ಅನಾಲಿಸಿಸ್ ಮಾಡಬೇಕು ಮತ್ತು ವೊಕ್ಯಾಬ್ಯುಲರಿಯನ್ನು ಕಲಿಬೇಕು ಅನ್ನೋದನ್ನು ಬ್ರೀಫ್ ಮಾಡ್ತೀನಿ ನಾನು. ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿರ್ಬೋದು ಅಥವಾ ಇತರ ಪರೀಕ್ಷೆಗಳಲ್ಲಿ ಎಸ್ಸೆ ರೈಟಿಂಗಿಗೆ ಜನರಲ್ ಸ್ಟಡೀಸ್ನ ಪೇಪರ್ 2 ಆ್ಯಂಡ್ 3ಗೆ ಸಂಬಂಧಪಟ್ಟ ಹಾಗೆ, ಗವರ್ನೆನ್ಸ್ ಅಂದರೆ ಆಡಳಿತಕ್ಕೆ, ಪಾಲಿಸಿ ಮೇಕಿಂಗಿಗೆ, ಹೈಯರ್ ಎಜುಕೇಷನ್ ರಿಫಾರ್ಮ್ಸಿಗೆ ಸಂಬಂಧಪಟ್ಟಂತೆ, ಹೊಸ ಟೆಕ್ನಾಲಜಿ, ತಂತ್ರಜ್ಞಾನ, ಆರ್ಥಿಕ ಅಭಿವೃದ್ಧಿ ಇವುಗಳಿಗೆ ಸಂಬಂಧಪಟ್ಟಂತೆ ಮತ್ತು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಪರ್ಟಿಕ್ಯುಲರ್ ಆಗಿ ಈ ಎಡಿಟೋರಿಯಲ್ ಅನಾಲಿಸಿಸ್ ವಿಕಸಿತ ಭಾರತ ಏನು ಗುರಿ ಇಟ್ಕೊಂಡಿದ್ದಾರೆ ಅದಕ್ಕೆ ಒಂದು ಹೊಸ ಆಯಾಮವನ್ನು ಕೊಡ್ತಕ್ಕಂಥ, ಒಂದು ಹೊಸ ಐಡಿಯಾವನ್ನು ಕೊಡ್ತಕ್ಕಂಥ ಆಲೋಚನೆಯನ್ನು ಈ ಎಡಿಟೋರಿಯಲಲ್ಲಿ ಮಾಡಲಾಗಿದೆ. ಇನ್ನು ಸಾಮಾನ್ಯವಾಗಿ ಎಡಿಟೋರಿಯಲ್ಗಳಿಂದ ನಿಮಗೆ ಇನ್ಡೆಪ್ತ್ ಅನಾಲಿಸಿಸ್ ಸಿಗುತ್ತೆ. ಯಾವುದೇ ಒಂದು ವಿಷಯದ ಬಗ್ಗೆ ನಿಮ್ಮ ಆಲೋಚನಾ ಲಹರಿಗಳು ವಿಸ್ತಾರಗೊಳ್ತವೆ. ಆ್ಯಕ್ಚುಲಿ ಯಾವುದೇ ಒಂದು ವಿಷಯವನ್ನು ನೀವು ಸಮಗ್ರವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಆಲೋಚನೆ ಮಾಡಲಿಕ್ಕಾಗುತ್ತೆ. ಅಷ್ಟೇ ಅಲ್ಲ, ಈ ಎಡಿಟೋರಿಯಲಲ್ಲಿ ಬಳಸ್ತಕ್ಕಂತಹ ವರ್ಡ್ಸ್ ಅಥವಾ ವೊಕ್ಯಾಬ್ಯುಲರೀಸ್ ಏನಿರುತ್ತೆ ಅಥವಾ ಪದಪುಂಜ ಏನಿರುತ್ತೆ, ನುಡಿಗಟ್ಟುಗಳೇನಿರುತ್ತೆ, ಇದು ಬಹುತೇಕ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಕ್ಕಂತಹ ಬಹುತೇಕ ಪರೀಕ್ಷೆಗಳಲ್ಲಿ ಎಲ್ಲೆಲ್ಲಿ ಇಂಗ್ಲೀಷ್ ಲಿಟ್ರೇಚರ್ಗೆ ಅಥವಾ ಇಂಗ್ಲೀಷಿಗೆ ಬೇಸಿಕ್ ಇಂಗ್ಲೀಷಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಬರ್ತೋ, UPSC ಎಕ್ಸಾಮ್ಸ್ ಇರ್ಬೋದು, SSC ಇರ್ಬೋದು, ಬ್ಯಾಂಕಿಂಗ್ ಇರ್ಬೋದು, MBA ಎಂಟ್ರೆನ್ಸ್ ಇರ್ಬೋದು, ಆರ್ಮಿ ಎಕ್ಸಾಮ್ಸ್ ಇರ್ಬೋದು, RRB ಇರ್ಬೋದು, ಇಸ್ರೋ ಎಕ್ಸಾಮ್ಸ್ ಇರ್ಬೋದು, DRDOದು ಇರ್ಬೋದು, NDA ಇರ್ಬೋದು, ಈ ಥರ ಪ್ರತಿಯೊಂದು ಪರೀಕ್ಷೆಗಳಲ್ಲಿ, ಪ್ರತಿಯೊಂದು ಸ್ಪರ್ಧಾ ಪರೀಕ್ಷೆಗಳಲ್ಲಿ ನಿಮಗೆ ಖಂಡಿತವಾಗಿಯೂ ಈ ಎಡಿಟೋರಿಯಲ್ ವೊಕ್ಯಾಬ್ಯುಲರಿಯ ಅಗತ್ಯ ಇದೆ, ನೀವು ಕಲಿಲೇಬೇಕು. ಹಾಗಿದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದನಾ ಅಷ್ಟೇನಾ ಇದು ಅಂತಂದರೆ ಖಂಡಿತ ಇಲ್ಲ. ನಿಮ್ಮ ಇಂಗ್ಲೀಷ್ನ ಎನ್ರಿಚ್ ಮಾಡುತ್ತೆ. ನೀವು ಮಕ್ಕಳಿಗೆ ಹೇಳ್ಕೊಳ್ಲಿಕ್ಕಿರ್ಬೋದು, ಇಲ್ಲ ಇನ್ನೊಬ್ಬರಿಗೆ ಟೀಚ್ ಮಾಡಲಿಕ್ಕಿರ್ಬೋದು. ನೀವು ಕಲಿಲೇಬೇಕಾದ ಅಥವಾ ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡಲೇಬೇಕಾದ ವೊಕ್ಯಾಬ್ಯುಲರಿಯ ಅರ್ಥಗಳನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ, ನೀವು ಪೇಪರ್ ಓದಬೇಕಾದ್ರೆ ಆ ಲೇಖನದ ಒಳ ಅರ್ಥಗಳು ನಿಮಗೆ ಸಮರ್ಪಕವಾಗಿ ಸರಿಯಾಗಿ ಅರ್ಥ ಆಗಬೇಕು ಅಂದರೆ ನಿಮಗೆ ವೊಕ್ಯಾಬ್ಯುಲರಿಯ ಅಗತ್ಯ ಇದೆ. ಆ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಡೀಟೇಲ್ ಆಗಿ, ವಿಸ್ತಾರವಾಗಿ ಮಾಡೋವಂಥ ಒಂದು ಯೋಜನೆಯನ್ನು ನಾನು ರೂಪಿಸ್ಕೊಂಡಿದ್ದೀನಿ. ಬಿಲೀವ್ ಮೀ, ತುಂಬ ಟೈಮ್ ಹಿಡಿಯುತ್ತೆ. ಸುಮ್ಮನೆ ಏನೋ ಒಂದು ಪೇಪರ್ ಹೇಳ್ಕೊಂಡು ಬಂದುಬಿಟ್ಟು ನಿಮಗೆ ಅದ್ರ ಬಗ್ಗೆ ಏನೇನೋ ಹೇಳ್ಬಿಟ್ಟು ಹೋಗ್ಲಿಕ್ಕಂತೂ ನಾನು ಬಂದಿಲ್ಲ. ಏನು ಕೊಡ್ತಾ ಇದ್ದೀವಿ ನಾವು ಸಮರ್ಪಕವಾಗಿ, ಸರಿಯಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಮತ್ತು ಸರಿಯಾದದನ್ನೇ ನೀವು ಯಾವುದನ್ನು ಕಲಿಬೇಕು, ನ್ಯೂ ಟ್ರೆಂಡ್ಸ್ ಯಾವುದಿದೆ, ತುಂಬ ಇಂಪಾರ್ಟೆಂಟ್ ಇದು ನೀವು ತಿಳ್ಕೊಳ್ಳೇಬೇಕು, ಆ ಥರದನ್ನೆಲ್ಲ ಅನಲೈಸ್ ಮಾಡಿ ಅದನ್ನು ಹೆಕ್ಕಿ ತಂದು ನಿಮ್ಮ ಮುಂದೆ ಇಡ್ತಾ ಇರೋವಂಥದ್ದು. ಯುಟಿಲೈಸ್ ಮಾಡ್ಕೊಳ್ಳಿ. ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತಹ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಕ್ಕಿಂತ ಇನ್ನೂ ಹೆಚ್ಚಿನ ಪದಗಳನ್ನು ಅರ್ಥವಿವರಣೆಯೊಂದಿಗೆ, ಎಕ್ಸಾಂಪಲ್ ಸೆಂಟೆನ್ಸ್ನೊಂದಿಗೆ ನಮ್ಮ ಇ ಬುಕ್ ಆ್ಯಪಲ್ಲಿ ಹಾಕಿರ್ತೀವಿ. ನೀವು ಅದನ್ನು ಯುಟಿಲೈಸ್ ಮಾಡ್ಕೋಬೋದು. ಬನ್ನಿ, ಈ ದಿನದ ಎಡಿಟೋರಿಯಲ್ ಏನಿದೆ ಅದನ್ನು ನೋಡೋಣ. ಏನು ಈ ದಿನದ ಎಡಿಟೋರಿಯಲ್? ಟೆಂಪರರಿ ಪ್ಲೇಸ್ಮೆಂಟ್ಸ್ ಇನ್ ಇಂಡಸ್ಟ್ರಿ and government departments would allow PhD holders to directly contribute to policy making process and societal needs ಅಂತ ಹೇಳ್ತಿದೆ. ಏನು ಇದರ ಅರ್ಥ? ಭಾರತದ ಬೆಳವಣಿಗೆಯನ್ನು ರೂಪಿಸುವಲ್ಲಿ ಡಾಕ್ಟರೇಟ್ ಪದವಿ ಪಡೆದಿರುವಂಥವ್ರನ್ನ ಬಳಸ್ಕೊಳ್ಳೋದ್ರ ಮೂಲಕ ಪರಿಣಾಮಕಾರಿಯಾಗಿ ನಾವು ಬೆಳೀಬಹುದು ಅನ್ನುವಂಥದ್ದು ಈ ಲೇಖನದ ಲೇಖಕರ ಒಂದು ಅಭಿಪ್ರಾಯ ಮತ್ತು ವಾದ. ಬರೆದಿರುವಂಥವರು ಮಿಲಿಂದ್ ಕುಮಾರ್ ಶರ್ಮಾ.
ನೋಡಿ, ಈ ಥಾಟ್ ಆ್ಯಕ್ಚುಲಿ ಚೆನ್ನಾಗೇ ಇದೆ. ನಮ್ಮ ಟ್ರೆಡಿಷನಲ್ ವೇನಲ್ಲಿ ಏನು ಯಾರು ಪಿ-ಎಚ್-ಡಿ ಅಥವಾ ಸಂಶೋಧನೆ ಮಾಡೋರು ಇರ್ತಾರೆ, ಅವರು ಶೈಕ್ಷಣಿಕ ಕ್ಷೇತ್ರಕ್ಕಷ್ಟೇ ಸೀಮಿತವಾಗಿರ್ತಾರೆ. ಬೇರೆ ಏನೂ ಮಾಡಿರಲ್ಲ. ಸಾಮಾನ್ಯ ಜನರ ಒಂದು ಅಭಿಪ್ರಾಯದಲ್ಲಿ ಕುಹಕವಾಗಿ ಹೇಳುವಂಥದ್ದು, ಅವರು ಓದ್ಕೊಂಡಿರ್ತಾರೆ ಬುಕ್ ವರ್ಮ್, ಅವ್ರಿಗೆ ಬೇರೆ ಏನೂ ಗೊತ್ತಿರಲ್ಲ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ, ಒಂದು ಟ್ರೆಡಿಷನಲ್ಲಿ ನಾವು ಬೆಳೆದು ಬಂದ್ಬಿಟ್ಟಿದ್ದೀವಿ ಆ್ಯಕ್ಚುಲಿ. ಈ ಲೇಖನ ನಿಜಕ್ಕೂ ನಿಮಗೆ ಹೊಸ ಕಡೆಗೆ, ಹೊಸ ಬೆಳಕಿನ ಕಡೆಗೆ ಎಳ್ಕೊಂಡು ಹೋಗುತ್ತೆ ಅನ್ನೋದರಲ್ಲಿ ಸಂಶಯನೇ ಇಲ್ಲ. ಯಾರು ಏನನ್ನ ಸಂಶೋಧನೆ ಮಾಡ್ತಿದಾರೋ, ಅಲ್ಲಿ ಏನು ಜ್ಞಾನವನ್ನು ಗಳಿಸ್ತಿದಾರೋ, ಅದು ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ಜನರಿಗೆ ಹೌ ಇಟ್ ಎಫೆಕ್ಟ್ ಅನ್ನುವಂಥದ್ದು, ಯಾವ ರೀತಿ ಬೆನಿಫಿಟ್ ಆಗ್ಬೋದು ಅನ್ನುವಂಥದ್ದು, ಮತ್ತು ಅಂತಹ ಸಂಶೋಧನೆಗಳನ್ನು ಮಾಡಿರೋ ಅಂಥವ್ರು ಅಥವಾ ಮಾಡೋ ಅಂಥವ್ರು ಹೇಗೆ ಪಾಲಿಸಿ ಮೇಕಿಂಗಲ್ಲಿ ಮತ್ತು ಜನರಿಗೆ ಕೊಡಬೇಕಾದಂತಹ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದ್ರ ಮೂಲಕ ಏನು ಬದಲಾವಣೆಯನ್ನು ತರಬಲ್ಲರು ಅನ್ನೋ ಒಂದು ಆಲೋಚನೆ ಈ ಲೇಖಕರಿಗೆ ಬಂದಿದ್ದು ನಮ್ಮನ್ನೆಲ್ಲ ಹೊಸ ಬೆಳಕಿನಡಿ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ಬೋದು. ನೋಡೋಣ, ಈ ಆಲೋಚನೆ ಬಂದ ತಕ್ಷಣ ಅದೆಲ್ಲ ನಡೆಯುತ್ತೆ ಅಂತಲ್ಲ, ಬಟ್ ನಾವು ಆಲೋಚನಾ ದಿಕ್ಕನ್ನು ನಾವು ಹೌದಲ್ಲ, ಹೀಗೂ ನಾವು ಅದನ್ನು ಕಾನ್ಸೆಪ್ಟನ್ನ ಮಾಡ್ಬೋದಲ್ಲ, ಹೀಗೂ ನಮ್ಮ ಪಾಲಿಸಿ ಮೇಕಿಂಗಲ್ಲಿ ನಾವು ಇದನ್ನು ಬಳಸ್ಕೋಬೋದಲ್ಲ ಅನ್ನೋ ಆಲೋಚನೆ, ತಿಳುವಳಿಕೆ ಖಂಡಿತ ಈ ಒಂದು ಆರ್ಟಿಕಲಿಂದ ಬರುತ್ತೆ. ಏನು ಲೇಖನದ ಜಿಸ್ಟ್ ಅಥವಾ ಸಾರಾಂಶ ಏನು ಅದನ್ನು ನಾನು ಹೇಳ್ತಾ ಹೋಗ್ತೀನಿ. ಜ್ಞಾನಚಾಲಿತ ಆರ್ಥಿಕತೆ ಅಂತ ಹೇಳ್ತಾರೆ. ನಾಲೆಡ್ಜ್ ಡ್ರೈವನ್ ಎಕನಾಮಿ ಅಂತ ಹೇಳಲಾಗುತ್ತೆ ಅದನ್ನ. ಅದರ ಪ್ರಾಮುಖ್ಯತೆ ಇವಾಗ ಎಷ್ಟು ಎಸ್ಟಾಬ್ಲಿಷ್ ಆಗ್ತಾ ಇದೆ, ಅದರ ದೃಷ್ಟಿಯಿಂದ ಶೈಕ್ಷಣಿಕ, ಕೈಗಾರಿಕೆ ಮತ್ತು ಸರ್ಕಾರದ ನಡುವಿನ ಸಮನ್ವಯವನ್ನು, ಅದರ ಅಗತ್ಯವನ್ನು ಈ ಲೇಖನ ಎತ್ತಿ ತೋರಿಸುತ್ತೆ. ಮುಖ್ಯವಾದ ಸಮಸ್ಯೆ ಏನು? ನಾನು ಆಲ್ರೆಡಿ ಹೇಳಿದಂಗೆ, ಯಾರೆಲ್ಲ ರಿಸರ್ಚ್ ಥ್ರೂ ಡಾಕ್ಟರೇಟ್ ಗಳಿಸ್ಕೊಂಡವರಿದ್ದಾರೆ ಅಥವಾ ಸಂಶೋಧಕರಿದ್ದಾರೆ, ಅವರು ತಮ್ಮಷ್ಟಕ್ಕೆ ತಾವು ಏನನ್ನೋ ಸಂಶೋಧನೆ ಮಾಡಿಕೊಂಡು ಶೈಕ್ಷಣಿಕ ಕ್ಷೇತ್ರದಲ್ಲಷ್ಟೇ ಸೀಮಿತವಾಗಿ ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಅಂಥವರನ್ನು ಕೈಗಾರಿಕೆಗಳಿಗೆ, ಉದ್ಯಮಕ್ಕೆ ಮತ್ತು ಸರ್ಕಾರದ ನೀತಿ ಅಥವಾ ಕಾರ್ಯಕ್ರಮಗಳ ರೂಪುಗೊಳ್ಳುವಿಕೆಯಲ್ಲಿ ಪಾಲ್ಗೊಳ್ಳುವ ಹಾಗೆ ಮಾಡೋದ್ರ ಮೂಲಕ ಅವರು ಸಂಶೋಧಿಸಿರುವ ಅಥವಾ ರಿಸರ್ಚ್ ಮಾಡಿರ್ತಕ್ಕಂತಹ ಸಂಗತಿಗಳು ಹೇಗೆ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಅಥವಾ ಉದ್ಯಮದ ಬೆಳವಣಿಗೆಯಲ್ಲಿ ಪೂರಕವಾಗಿರಬಲ್ವು ಅನ್ನೋದನ್ನು ಅನ್ವೇಷಣೆ ಮಾಡುವ ರೀತಿಯಲ್ಲಿ ಅಥವಾ ಅದನ್ನು ಒಂದು ಸಹಯೋಗವನ್ನು ರೂಪಿಸುವ ರೀತಿಯಲ್ಲಿ ಈ ಲೇಖನ ಒತ್ತಾಯ ಮಾಡುತ್ತೆ. ಇದರಿಂದ ಉತ್ತಮ ಸಹಯೋಗ, ನಾವೀನ್ಯತೆ ಅಂದರೆ ಇನೋವೇಷನ್ಸ್, ಸಾಮಾಜಿಕ ಪ್ರಯೋಜನಗಳು ಎಲ್ಲ ಸಕಾರ ಆಗ್ತವೆ ಅಥವಾ ಸಾಧ್ಯ ಆಗ್ತವೆ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ. ಅಷ್ಟೇ ಅಲ್ಲ, PhD ಪಡೆದಿರೋ ಅಂಥವರು ಅವರನ್ನು ತಾತ್ಕಾಲಿಕವಾಗಿ ಸರ್ಕಾರದ ಕಾರ್ಯಕ್ರಮಗಳಲ್ಲಿ, ಯೋಜನೆಗಳಲ್ಲಿ ಅಥವಾ ಉದ್ಯಮದ ಕೆಲಸಗಳಲ್ಲಿ, ಕಾರ್ಯಗಳಲ್ಲಿ ನಿಯೋಜನೆ ಮಾಡ್ಕೊಳ್ಳೋದ್ರಿಂದ, ಸೇರಿಸ್ಕೊಳ್ಳೋದ್ರಿಂದ ಅವರಿಗೂ ಕೂಡ, ಸಂಶೋಧನೆ ಮಾಡೋವಂಥವ್ರಿಗೂ ಕೂಡ ಸೈದ್ಧಾಂತಿಕ ಸಂಶೋಧನೆ ಮತ್ತು ಪ್ರಾಯೋಗಿಕಗಳ ಅನ್ವಯ, ಅವ್ರೇನು ಸಂಶೋಧನೆ ಮಾಡಿದರೆ ಆ ಸಂಶೋಧನೆ ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡುವಾಗ ಏನೆಲ್ಲ ಪ್ರಾಬ್ಲಮ್ಸ್ ಬರ್ಬೋದು ಅಥವಾ ಅದು ಏನು ಪರಿಣಾಮವನ್ನು ಬೀರ್ಬೋದು ಅನ್ನೋದು ಅರಿವು ಅವರಿಗೂ ಬರುತ್ತೆ. ಅವ್ರ ಪಾಡಿಗೆ ಅವ್ರನ್ನ ಐಸೋಲೇಟ್ ಆಗಿ ಅವ್ರು ಏನೋ ಸಂಶೋಧನೆ ಮಾಡ್ಕೊಂಡಿರುವಂಥದ್ದು ಅದು ಸಾರ್ವಜನಿಕವಾಗಿ ಯಾವ ರೀತಿ ಅಪ್ಲೈ ಆಗಬೇಕು, ಏನು ಪರಿಣಾಮ ಬೀರಬೇಕು ಅನ್ನೋದ್ರ ಬಗ್ಗೆ ಅರಿವು ಅವ್ರಿಗೆ ಇಲ್ಲದೆ ಇರುವಂಥದ್ದು, ಅದಾಗಬಾರ್ದು, ಸಮನ್ವಯ ಆಗಬೇಕು ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ. ಸಿಲೋಸ್ ಅಂತ ಹೇಳ್ತಾರೆ. ಅಂದರೆ ಬೇರೆ ಯಾರ ಜೊತೆಗೂ ಒಂದು ಕೋಆರ್ಡಿನೇಷನ್ ಇಲ್ಲದೇ ತಮ್ಮಷ್ಟಕ್ಕೆ ತಾವೇ ತಮ್ಮ ಕೆಲಸ ತಾವು ಮಾಡ್ಕೊಂಡಿರುವಂಥ ರಿಸರ್ಚ್ ಸ್ಕಾಲರ್ಸ್ನ ಮುಖ್ಯವಾಹಿನಿಗೆ ತರಬೇಕು. ಸರ್ಕಾರದ ಕಾರ್ಯಕ್ರಮಗಳ ರೂಪುರೇಷೆಯಲ್ಲಿ ಅವರು ಪಾಲ್ಗೊಳ್ಳೋ ರೀತಿಯಲ್ಲಿ ಮಾಡಬೇಕು ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ. ಯಾಕಂತ ಹೇಳಿದ್ರೆ, ರಿಸರ್ಚ್ ಅಥವಾ ಸಂಶೋಧನೆ ಅಂತ ಏನು ಹೇಳ್ತೀವಿ ಅದು ಅಮೂರ್ತವಾಗಿ ಉಳಿದಿದೆ. ಅಮೂರ್ತ ಅಂದರೆ ಅಬ್ಸ್ಟ್ರಾಕ್ಟ್, ಕಲ್ಪನೆಯಲ್ಲಿದೆ. ಏನು ಮಾಡ್ತಿದ್ದಾರೆ ಎಲ್ರಿಗೂ ಅರ್ಥ ಆಗಲ್ಲ, ಏನೋ ಮಾಡ್ತಿದ್ದಾರೆ ಅವ್ರ ಕಲ್ಪನೆಯಲ್ಲಿ ಅದು ಏನೋ ಬರ್ತಾ ಇದೆ ಅನ್ನೋದು. ಅದು ಆಗಬಾರ್ದು. ಅದು ಅವರ ಸಂಶೋಧನೆ ಸಾಮಾಜಿಕ ಪರಿಣಾಮವನ್ನು ತಕ್ಷಣಕ್ಕೆ ಬೀರಲಿಕ್ಕೆ
ಉಪಯೋಗಕ್ಕೆ ಬರ್ತಾ ಇಲ್ಲ ಅದು. ಹಾಗಾಗಿ ಅದರ ವ್ಯಾಲ್ಯೂ ಗೊತ್ತಾಗ್ತಾ ಇಲ್ಲ. ಯಾವಾಗ ನಾವು ಸರ್ಕಾರ ಮತ್ತು ಉದ್ಯಮಗಳು ಅವರನ್ನು ತಾತ್ಕಾಲಿಕವಾಗಿಯಾದರೂ ನಿಯೋಜನೆಗೊಳಿಸ್ಕೊಳ್ತವೋ, ಆವಾಗ ಅದರ ಪರಿಣಾಮ ಸಾಧ್ಯ ಆಗುತ್ತೆ ಮತ್ತು ಪರಿಣಾಮದ ನಂತರ ಏನಾಗಬೇಕು ಅನ್ನುವಂಥದ್ದು ಆ ಸಂಶೋಧನೆ ಮಾಡುವಂಥವರಿಗೆ ಅರಿವಿಗೆ ಬರುತ್ತೆ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ. ಸೊ ತಾತ್ಕಾಲಿಕವಾಗಿ ಕೈಗಾರಿಕೆಗಳಲ್ಲಿರ್ಬೋದು, ಸರ್ಕಾರಿ ಕಾರ್ಯಕ್ರಮಗಳಲ್ಲಿರ್ಬೋದು ನಿಯೋಜನೆಯವ್ರನ್ನ ಮಾಡಬೇಕು ಅಂಥದ್ದು. PhD ಈ ಪ್ರಾಯೋಗಿಕ ಸೆಟ್ಟಿಂಗ್ ಏನಿದೆ, ಅವರು ತಮ್ಮ ಆಲೋಚನೆಗಳನ್ನು ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಆಗಿ ಈ ನಿಯೋಜನೆಗಳಲ್ಲಿ ಬಳಸ್ಕೊಳ್ಳುವ ಮೂಲಕ, ಅಪ್ಲೈ ಮಾಡುವ ಮೂಲಕ ಅದನ್ನು ಅವರು ಇನ್ನೊಂದಷ್ಟು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಲೇಖಕರು ಅಭಿಪ್ರಾಯ ಪಡ್ತಾರೆ. ಅಷ್ಟೇ ಅಲ್ಲ, ಈ ಡೇಟಾ ಮತ್ತು ಸಂಶೋಧನೆ ಎರಡೂ ಕೂಡ ಡಾಟಾ ಡ್ರೈವನ್ ಡಿಸಿಷನ್ಸ್ ಅಂತ ಹೇಳ್ತಾರೆ, ಕೇಳಿರ್ತೀರ ನೀವು. ಡೇಟಾ ಆಗಿರ್ಬೋದು, ಸಂಶೋಧನೆ ಆಗಿರ್ಬೋದು, ಎರಡೂ ಕೂಡ ಸರ್ಕಾರಕ್ಕೆ ನಿರ್ಧಾರ ತೆಗೆದುಕೊಳ್ಳುವಾಗ ಪೂರಕವಾಗಿರೋದ್ರಿಂದ, ಅವುಗಳನ್ನು ಗಮನಿಸಿಯೇ ಸರ್ಕಾರ ನಿರ್ಧಾರ ತಗೊಳ್ಳೋದ್ರಿಂದ PhD ಹೊಂದಿರುವಂಥವ್ರನ್ನ ಸರ್ಕಾರದ ಆರೋಗ್ಯ ಅಥವಾ ಹವಾಮಾನ ಬದಲಾವಣೆ, ಶಿಕ್ಷಣ, ತಂತ್ರಜ್ಞಾನ ಈ ಥರದ ಸಂಗತಿಗಳ ನೀತಿ ರೂಪು ಮಾಡುವಾಗ ಅಥವಾ ನೀತಿಗಳನ್ನು ಮಾಡುವಾಗ ಅವರಿಗೆ ಅವರ ಸಹಾಯವನ್ನು ತೆಗೆದುಕೊಳ್ಳೋದು ಮೋಸ್ಟ್ ಎಫೆಕ್ಟಿವ್ ಆಗಿರುತ್ತೆ ಸರ್ಕಾರಕ್ಕೆ ಅನ್ನುವಂಥದ್ದು ಲೇಖಕರ ವಾದ. ಅಷ್ಟೇ ಅಲ್ಲ, ಇನೋವೇಷನ್ಸ್ ಇಂಪ್ರೂವ್ ಆಗುತ್ತೆ ಅವ್ರನ್ನ ತಗೊಳ್ಳೋದ್ರಿಂದ ಅಂತ. ಈಗ ಉದಾಹರಣೆಗೆ AI ಇರ್ಬೋದು, ಕ್ವಾಂಟಮ್ ಕಂಪ್ಯೂಟರ್ ಇರ್ಬೋದು, ಆರೋಗ್ಯ ರಕ್ಷಣೆ ಇರ್ಬೋದು, ಪರಿಸರ ವಿಜ್ಞಾನ ಇರ್ಬೋದು, ಕೈಗಾರಿಕೆಗಳಿರ್ಬೋದು, ಇವುಗಳೆಲ್ಲ PhD ಮಟ್ಟದ ಪರಿಣಿತಿಯನ್ನು ಯಾರು ಪಡೆದಿರ್ತಾರೆ ಅಂಥವ್ರನ್ನ ಸಹಯೋಗಗೊಳಿಸ್ಕೊಳ್ಳೋದ್ರಿಂದ, ಅಂಥವ್ರನ್ನ ತಮ್ಮಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಹೆಚ್ಚಿನ ಪ್ರಯತ್ನವನ್ನು ಅಥವಾ ಹೆಚ್ಚಿನ ಪ್ರಯೋಜನವನ್ನು ಪಡಿಬೋದು ಅನ್ನುವಂಥದ್ದು ಲೇಖಕರ ಅಥವಾ ಎಡಿಟೋರಿಯಲ್ನ ಅಭಿಪ್ರಾಯ. ಅಷ್ಟೇ ಅಲ್ಲ, ಸಾರ್ವಜನಿಕ ಆರೋಗ್ಯ, ನಗರಾಭಿವೃದ್ಧಿ ಮತ್ತು ಸುಸ್ಥಿರತೆಯಲ್ಲಿ, ಸುಸ್ಥಿರ ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಏನು ಹೇಳ್ತೀವಿ, ಈ ಸಂಶೋಧನೆಗಳಲ್ಲಿ ಕೂಡ ಡ್ರೈವನ್ ಪಾಲಿಸೀಸ್ ಏನು ಮಾಡ್ತಾರೆ ಅದನ್ನು ಮಾಡಲಿಕ್ಕೆ, ಎಫೆಕ್ಟಿವ್ ಆಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ, ಈ ಸಮಸ್ಯೆ ಪರಿಹಾರಕ್ಕಾಗಿ ಇಂಟರ್ಡಿಸಿಪ್ಲಿನರಿ ಅಂತ ಹೇಳ್ತಾರೆ, ಅಂತರಶಿಸ್ತೀಯ ಅನ್ನೋ ಸಹಯೋಗ ಅನ್ನೋದು ಬರುತ್ತೆ. ಇಂಟರ್ಡಿಸಿಪ್ಲಿನರಿ ಕೋಆಪರೇಷನ್ ಅಥವಾ ಇಂಟರ್ಡಿಸಿಪ್ಲಿನರಿ ಕೋಆಪರೇಷನ್ ಕಾಂಬಿನೇಷನಲ್ಲಿ ಜಾಗತಿಕವಾಗಿ ಸಂಕೀರ್ಣವಾದ ಸವಾಲುಗಳೇನೈತಿ, ಉದಾಹರಣೆಗೆ ಕೋವಿಡ್ ತಗೋಬೋದು. ಕೋವಿಡ್ ಸಾಂಕ್ರಾಮಿಕ ಕ್ರಿಯೇಟ್ ಮಾಡಿದಂಥ ಒಂದು ಸವಾಲು, ಹವಾಮಾನ ಬದಲಾವಣೆ ಇರ್ಬೋದು, ಸೈಬರ್ ಬೆದರಿಕೆಗಳಿರ್ಬೋದು, ಸೈಬರ್ ಥ್ರೆಟ್ ಏನಿದೆ ಇದು. ಈ ಥರದ ಸಮಸ್ಯೆಗಳಿಗೆ ಶೈಕ್ಷಣಿಕ, ಉದ್ಯಮ ಮತ್ತು ಸರ್ಕಾರದಿಂದ ಜಂಟಿ ಪ್ರಯತ್ನಗಳು ಬೇಕಾಗ್ತವೆ. ಈ ಸಮಸ್ಯೆಗಳನ್ನು ಪರಿಹಾರ ಮಾಡೋಕ್ಕೆ ಈ ಮೂರೂ ಕೂಡ, ಶೈಕ್ಷಣಿಕವಾಗಿ ಅಥವಾ ಶಿಕ್ಷಣ ಕ್ಷೇತ್ರ, ಉದ್ಯಮ ಕ್ಷೇತ್ರ ಮತ್ತು ಸರ್ಕಾರ, ಮೂರು ಜಂಟಿ ಪ್ರಯತ್ನಗಳನ್ನು ಮಾಡಿ ಎಫೆಕ್ಟಿವ್ ಆಗಿ ಸೊಲ್ಯೂಷನನ್ನು ಹುಡ್ಕೋಬೋದು ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ. ಈ PhD ಹೊಂದಿರೋಂತಹ ಸ್ಕಾಲರ್ಸ್ ಏನಿರ್ತಾರೆ, ಇವರು ಕನೆಕ್ಟರ್ಗಳಾಗಿ ಸರ್ಕಾರಿ ಕಾರ್ಯಕ್ರಮ ಮತ್ತು ಉದ್ಯಮದ ಬೆಳವಣಿಗೆಯಲ್ಲಿ ಕನೆಕ್ಟರ್ಗಳಾಗಿ ಕಾರ್ಯನಿರ್ವಹಿಸ್ಬೋದು. ವೈಜ್ಞಾನಿಕ ಪರಿಹಾರಗಳನ್ನು ಪ್ರಾಯೋಗಿಕವಾಗಿ ಮತ್ತು ಸಾಮಾಜಿಕವಾಗಿ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಆವಾಗ ಅಂತಕ್ಕಂಥದ್ದು ಲೇಖಕರ ಅಭಿಪ್ರಾಯ. ಅಷ್ಟೇ ಅಲ್ಲ, ವೃತ್ತಿಪರ ಅಭಿವೃದ್ಧಿ ಮತ್ತು ಜ್ಞಾನ ವರ್ಗಾವಣೆ ಕೂಡ ಸಾಧ್ಯ ಆಗುತ್ತೆ. ಅಂದರೆ ಪ್ರೊಫೆಷನಲ್ ಡೆವಲಪ್ಮೆಂಟ್ ಕೂಡ ಸಾಧ್ಯ ಆಗುತ್ತೆ, ನಾಲೆಡ್ಜ್ ಟ್ರಾನ್ಸ್ಫರ್ ಕೂಡ ಸಾಧ್ಯ ಆಗುತ್ತೆ. PhD ಹೊಂದಿರುವಂಥವರಿಗೆ ಏನು ಪ್ರಯೋಜನ ಇದರಲ್ಲಿ ಆಗುತ್ತೆ ಈ ಥರ ಮಾಡೋದ್ರಿಂದ ಅಂತ ಹೇಳಿದ್ರೆ, ಅವರು ಹೆಚ್ಚು ಡೈನಾಮಿಕ್ ಆಗಿರ್ತಾರೆ, ಕ್ರಿಯಾತ್ಮಕವಾಗಿರ್ತಾರೆ, ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂತಹ ಪರಿಸರಗಳಿಗೆ ಅವರು ಒಡ್ಕೊಳ್ಳೋದ್ರಿಂದ ಅವರಲ್ಲಿನ ಸಂಶೋಧನಾ ಮನೋಸ್ಥಿತಿ ಏನಿರುತ್ತೆ ಅದು ಮತ್ತಷ್ಟು ಡೈನಾಮಿಕ್ ಆಗುತ್ತೆ. ವಿಮರ್ಶಾತ್ಮಕ ಚಿಂತನೆ ಮತ್ತು ನಾಯಕತ್ವದ ಗುಣಗಳನ್ನು ಅವರು ಬೆಳೆಸ್ಕೊತಾರೆ. ಹಾಗೆ ಕೈಗಾರಿಕೆ ಮತ್ತು ಸರ್ಕಾರಕ್ಕೆ ಏನು ಪ್ರಯೋಜನ ಇದರಿಂದ, ಹೀಗೆ PhD ಸ್ಕಾಲರ್ಸನ್ನು ಇಲ್ಲಿ ಬಳಸ್ಕೊಳ್ಳೋದ್ರಿಂದ ಅಂತ ಹೇಳೋದಾದರೆ, ಅತ್ಯಾಧುನಿಕ ಸಂಶೋಧನೆ ಮತ್ತು ವಿಶ್ಲೇಷಣಾತ್ಮಕ ವಿಧಾನಗಳನ್ನು ಮತ್ತು ಹೊಸ ದೃಷ್ಟಿಕೋನಗಳಿಗೆ ಇದು ಸಾಧ್ಯ ಆಗುತ್ತೆ. PhD ಹೊಂದಿರುವವರು ಉದ್ಯಮದ ಸವಾಲುಗಳನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ಉತ್ತಮ ಶೈಕ್ಷಣಿಕ ಸಂಶೋಧನೆ ಕೂಡ
ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಇನ್ನೊಂದು ಲೇಖಕರ ವಾದ. ಹಾಗೆ ಈ ಹೊಂದಿಕೊಳ್ತಕ್ಕಂಥ ಅಥವಾ ಸಂಯೋಜನೆ ಇವರನ್ನ ಸೇರಿಸ್ಕೊಂಡು ಮಾಡ್ತಕ್ಕಂಥ ಕಾರ್ಯಪಡೆ ಏನಿದೆ ಅದನ್ನು ರಚಿಸಬೇಕು. ಅಲ್ಲಿ ಜೆಂಡರ್ ಬಯಾಸ್ಡ್ ಇರಬಾರ್ದು. ತಾತ್ಕಾಲಿಕವಾಗಿ ಆದರೂ ಸರಿ ಮಹಿಳಾ PhD ಹೊಂದಿರುವವರಿಗೆ ಪ್ರಯೋಜನವನ್ನು ಕೂಡ ನೀವು ನೀಡ್ಬೋದು. ಇದು ದೇಶದ ಜವಾಬ್ದಾರಿಗಳನ್ನು ತೆಗೆದುಕೊಳ್ತಕ್ಕಂತಹ ಮೊದಲು ಉದ್ಯಮದ ಅನುಭವವನ್ನು ಪಡೀಲಿಕ್ಕೆ ಅನುಭವ ಮಾಡಿಕೊಡುತ್ತೆ ಅಂತ ಕೂಡ ಲೇಖಕರು ಹೇಳ್ತಾರೆ. ಜೊತೆಗೆ ಲೇಖಕರು ಇನ್ನೂ ಒಂದನ್ನು ಏನು ಹೇಳ್ತಾರೆ ಅಂದರೆ ಟ್ರಾನ್ಸ್ಫರಬಲ್ ಸ್ಕಿಲ್ ಡೆವಲಪ್ಮೆಂಟ್ ಸಾಧ್ಯ ಆಗಬೇಕು. PhD ಮಾಡಿರುವಂಥವರು ನಾಯಕತ್ವ, ಸಂವಹನ ಮತ್ತು ಯೋಜನಾ ನಿರ್ವಹಣೆಯ ಕೌಶಲ್ಯಗಳನ್ನು ಕಳಿಸ್ಕೊಳ್ಳುವಂಥ ಆಗಬೇಕು. ಜಸ್ಟ್ PhD ಏನೋ ಒಂದು ಕಂಡುಹಿಡಿದ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಇರಬಾರ್ದು ಅನ್ನುವಂಥದ್ದು. ಈ ಕೌಶಲ್ಯಗಳು ಸಂಶೋಧನಾ ಏನಿರುತ್ತೆ ಆ ಸಂಶೋಧನೆಯನ್ನು ವಾಣಿಜ್ಯೀಕರಣ ಮಾಡುವಂಥದ್ದು, ನೀತಿ ನಿರೂಪಣೆಯಲ್ಲಿ ಕೂಡ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಈ ಯೋಜನೆಯನ್ನು ಸರ್ಕಾರ ಮನಗೊಳ್ಳೋದೇ ಆದರೆ, ಈ ಆಲೋಚನೆಯನ್ನು ಒಪ್ಕೊಳ್ಳೋದೇ ಆದರೆ ಪ್ರೈವೇಟ್ ಬಿಸ್ನೆಸ್ ಅಥವಾ ಉದ್ಯಮಗಳು ಏನನ್ನೆಲ್ಲ ಮಾಡ್ಬೋದು, ಹಣಕಾಸನ್ನು ಎಲ್ಲಿ ತರೋದು ಅನ್ನೋದಕ್ಕೂ ಕೂಡ ಲೇಖಕರು ಅದಕ್ಕೊಂದು ಸಲಹೆಯನ್ನು ಕೊಟ್ಟಿದ್ದಾರೆ. CSR ಅಂತ ಕೇಳಿರ್ತೀರ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ. ಅಂದರೆ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಇರಬೇಕಾದಂಥ ಸಾಮಾಜಿಕ ಜವಾಬ್ದಾರಿ, ಅದಕ್ಕೋಸ್ಕರ ಅವರೊಂದಷ್ಟು ಫಂಡ್ಸನ್ನು ಇಟ್ಟಿರ್ತಾರೆ. ಆ ಫಂಡ್ಸ್ಗಳನ್ನು ಇಲ್ಲಿಗೆ ಒದಗಿಸ್ಬೋದು. ಕೇಂದ್ರ ಸರ್ಕಾರ ಕೂಡ ಪ್ರಧಾನಮಂತ್ರಿಗಳ ಇಂಟರ್ನ್ಶಿಪ್ ಯೋಜನೆಯಂತಹ ಕಾರ್ಯಕ್ರಮಗಳನ್ನು ರೂಪಿಸಿ ಇವ್ರನ್ನ ಅಲ್ಲಿಗೆ ಸೇರಿಸ್ಕೊಳ್ಬೋದು. ರಾಷ್ಟ್ರೀಯ ಅಭಿವೃದ್ಧಿ ದೃಷ್ಟಿಕೋನವನ್ನು ಒಳಗೊಂಡು ಈ ಉಪಕ್ರಮ ಏನಿದೆ, ಯಾವುದು ಇವಾಗ ವಿಕಸಿತ್ ಭಾರತ್ ಒಂದು ಪ್ಲ್ಯಾನ್ ಇದೆಯಲ್ಲ, 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತ, ಆ ಕನಸಿದೆಯಲ್ಲ, ಆ ಕನಸು ನನಸಾಗಲಿಕ್ಕೆ ಈ ಒಂದು ಪ್ರಯತ್ನ ಕೂಡ ಮತ್ತಷ್ಟು ಸ್ಪೀಡನ್ನು ಕ್ರಿಯೇಟ್ ಮಾಡುತ್ತೆ ಅನ್ನೋವಂಥದ್ದು ಆ ಕನಸಿನೆಡೆಗೆ ಲೇಖಕರ ಅಭಿಪ್ರಾಯ. ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ, ತಾತ್ಕಾಲಿಕವಾಗಿ ಆದರೂ ಸರಿ PhD ಹೊಂದಿರುವವರಿಗೆ ನೀತಿ ನಿರೂಪಣೆಯಲ್ಲಿ ಅಥವಾ ನೀತಿ ಮಾಡೋದರಲ್ಲಿ ಕೈಗಾರಿಕೆಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳಿಗೆ ಸಂಯೋಜನೆ ಮಾಡಿಕೊಳ್ಳೋದ್ರಲ್ಲಿ ಪ್ರೋತ್ಸಾಹವನ್ನು ಮಾಡಬೇಕು. ಇದರಿಂದ ಇನೋವೇಷನ್ ಸಾಧ್ಯ ಆಗುತ್ತೆ, ಎಫೆಕ್ಟಿವ್ ಪಾಲಿಸಿ ಮೇಕಿಂಗ್ ಸಾಧ್ಯ ಆಗುತ್ತೆ, ರಾಷ್ಟ್ರೀಯ ಬೆಳವಣಿಗೆಗೆ ದೀರ್ಘಕಾಲೀನವಾದಂತಹ ಪ್ರಯೋಜನಗಳನ್ನು ತಂದುಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಲೇಖಕರು ವಾದ ಮಾಡ್ತಿದ್ದಾರೆ. ಈ ಒಂದು ಎಡಿಟೋರಿಯಲ್ಲಿಂದ ನೀವು ಏನನ್ನು ಕಲ್ತ್ರಿ, ಏನು ಪ್ರಯೋಜನ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಎಸ್ಸೆ ರೈಟಿಂಗ್ನಲ್ಲಿ ಈ ಒಂದು ಆಲೋಚನೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಪ್ರಯೋಜನಗಳು ಸರ್ಕಾರಕ್ಕೆ ಅಥವಾ ಉದ್ಯಮಕ್ಕೆ ಆಗುತ್ತೆ, ಅದರಿಂದ ಆಗುವ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ಪ್ರಶ್ನೆ, ವಿವರಣಾತ್ಮಕ ಉತ್ತರವನ್ನು ಕೋರಿ ಪ್ರಶ್ನೆಗಳು ಬರಬಹುದು. ಅದನ್ನು ನೆನಪಲ್ಲಿಡಿ. ಇಲ್ಲಿಗೆ ಈ ಎಡಿಟೋರಿಯಲ್ನ ತಿರುಳನ್ನು ನಾನು ನಿಮ್ಮ ಮುಂದೆ ತಂದಿಟ್ಟಾಯಿತು. ಇವಾಗ ನಾವು ವೊಕ್ಯಾಬ್ಯುಲರಿ, ಇಲ್ಲಿ ಬಳಸಲಾದಂತಹ ಪದಗಳನ್ನು ಕಲಿಯೋಣ. ಮೊದಲನೆಯ ಪದ ಪಾಲಿಸಿ ಮೇಕಿಂಗ್, ನೀತಿ ರಚನೆ, ಕಾನೂನು ಅಥವಾ ಕಾರ್ಯಕ್ರಮಗಳ ರಚನೆ ಏನಿರುತ್ತೆ ಅದನ್ನು ಪಾಲಿಸಿ ಮೇಕಿಂಗ್ ಅಂತ, ಸರ್ಕಾರದ್ದು ಪಾಲಿಸಿ ಮೇಕಿಂಗ್ ಅಂತ ಹೇಳಲಾಗುತ್ತೆ. ಏನು ಪಾಲಿಸಿ ಮೇಕಿಂಗ್ನ ನಾವು ಇಂಗ್ಲೀಷಲ್ಲಿ ಏನು ಹೇಳ್ಬೋದು? ದ ಪ್ರೋಸೆಸ್ ಆಫ್ ಕ್ರಿಯೇಟಿಂಗ್ ರೂಲ್ಸ್, ಗೈಡ್ಲೈನ್ಸ್ ಆ್ಯಂಡ್ ಸ್ಟ್ರಾಟಜೀಸ್ ಫಾರ್ ಗವರ್ನೆನ್ಸ್ ಆರ್ ಅಡ್ಮಿನಿಸ್ಟ್ರೇಷನ್. ಸರ್ಕಾರ ತನ್ನ ಆಳ್ವಿಕೆ ಅಥವಾ ಆಡಳಿತದಲ್ಲಿ ನೀಡಬಹುದಾದಂಥ ಗೈಡ್ಲೈನ್ಸ್ ಇರ್ಬೋದು, ಸ್ಟ್ರಾಟಜೀಸ್ ಇರ್ಬೋದು, ರೂಲ್ಸ್ ಇರ್ಬೋದು, ಇದನ್ನು ಪಾಲಿಸಿ ಮೇಕಿಂಗ್ ಅಂತ ಹೇಳ್ತೀವಿ. ಪಾಲಿಸಿ ಮೇಕಿಂಗಿಗೆ ಇರ್ತಕ್ಕಂತಹ ಸಮಾನಾರ್ಥಕ ಪದ ಅಥವಾ ಸಿನಾನಿಮ್ಸ್ ಏನು ಅಂತ ಹೇಳಿದ್ರೆ ಗವರ್ನೆನ್ಸ್, ಲೆಜಿಸ್ಲೇಷನ್ ಆ್ಯಂಡ್ ರೆಗ್ಯುಲೇಷನ್. ವಿರುದ್ಧ ಪದ ಏನು ಬರೀಬಹುದು ನೀವು? ಲಾಲೆಸ್ನೆಸ್, ಡಿಸಾರ್ಡರ್, ಅನಾರ್ಕಿ. ನೆಕ್ಸ್ಟ್ ಮುಂದಿನ ಪದ ಸಿನರ್ಜಿ. ಏನು ಸಿನರ್ಜಿ ಅಂತ ಹೇಳಿದ್ರೆ ಸಹಕಾರ್ಯತೆಯ ಶಕ್ತಿ ಅಂತ ಹೇಳ್ಬೋದು.
ಇಲ್ಲಿ ಈ ಲೇಖನದಲ್ಲಿ ನಾಲೆಡ್ಜ್ ಡ್ರೈವನ್ ಎಕನಾಮಿ ಮತ್ತು ಅಕಾಡೆಮಿಯಾ ಅಂತ ಹೇಳಿದ್ರೆ ಶಿಕ್ಷಣ ವ್ಯವಸ್ಥೆ, ಅದೆರಡನ್ನೂ ಒಟ್ಟಿಗೆ ಸೇರಿಸೋದ್ರಿಂದ, ಸಿನರ್ಜಿ ಮಾಡೋದ್ರಿಂದ ಎಫೆಕ್ಟಿವ್ ಡೆವಲಪ್ಮೆಂಟ್ ಸಾಧ್ಯ ಆಗುತ್ತೆ, ಸ್ಪೀಡ್ ಡೆವಲಪ್ಮೆಂಟು ಸಾಧ್ಯ ಆಗುತ್ತೆ, ಲಾಂಗ್ ಟೈಮ್ ಡೆವಲಪ್ಮೆಂಟ್ ಸಾಧ್ಯ ಆಗುತ್ತೆ ಅಂತ ಹೇಳುವಾಗ ಈ ಪದವನ್ನು ಬಳಸಿದ್ದಾರೆ. ಏನು ಸಿನರ್ಜಿಗೆ ಇರ್ತಕ್ಕಂಥ ಸಮಾನಾರ್ಥಕ ಪದಗಳೇನು? ಕೊಲಾಬರೇಷನ್, ಕೋಆಪರೇಷನ್, ಹಾರ್ಮೋನಿ ಹೇಳ್ಬೋದು. ವಿರುದ್ಧ ಪದ ಏನು? ಡಿಸ್ಕಾರ್ಡ್, ಡಿಸ್ಯೂನಿಟಿ, ಕಾನ್ಫ್ಲಿಕ್ಟ್ ಆಗುತ್ತೆ. ಅಕಾಡೆಮಿಯಾ ಅಂದ್ರೇನು? ಶೈಕ್ಷಣಿಕ ಕ್ಷೇತ್ರ. ಅಕಾಡೆಮಿಯಾ ಅಂದರೆ ಶೈಕ್ಷಣಿಕ ಕ್ಷೇತ್ರ. ಇದಕ್ಕೆ ಇರ್ತಕ್ಕಂತಹ ಸಿನಾನಿಯಮ್ಸ್ ನೀವೇನು ಹೇಳ್ಬೋದು? ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ಬೋದು, ಯೂನಿವರ್ಸಿಟೀಸ್ ಅಂತ ಹೇಳ್ಬೋದು, ರಿಸರ್ಚ್ ಕಮ್ಯುನಿಟೀಸ್ ಅಂತ ಹೇಳ್ಬೋದು. ಆಂಟೋನಿಮ್ಸ್ ಏನು? ವಿರುದ್ಧ ಪದಗಳು: ಇಂಡಸ್ಟ್ರಿ, ಬಿಸ್ನೆಸ್, ಕಾರ್ಪೊರೇಟ್ ಸೆಕ್ಟರ್. ಒಂದು ಸಂಶೋಧನೆ ಮತ್ತು ಜ್ಞಾನ ಕಲಿಕೆಯ ಕ್ಷೇತ್ರ, ಮತ್ತೊಂದು ವ್ಯಾಪಾರ ಮತ್ತು ವಹಿವಾಟಿನ ಕ್ಷೇತ್ರ. ಅಲ್ಲಿ ಸೇಲ್, ಪ್ರೊಡಕ್ಷನ್ ಮತ್ತು ಸೇಲ್ಸ್, ಇಲ್ಲಿ ಇನ್ವೆನ್ಷನ್ಸ್ ಮತ್ತು ಲರ್ನಿಂಗ್. ನೆಕ್ಸ್ಟು ಪದ ಎಪಿಟೋಮ್. ಎಪಿಟೋಮ್ ಅಂದರೆ ಪರಮೋಚ್ಚ ನಿದರ್ಶನ. ನಿದರ್ಶನ ಅಂದರೆ ಎಕ್ಸಾಂಪಲ್. ಎ ಪರ್ಫೆಕ್ಟ್ ಎಕ್ಸಾಂಪಲ್ ಆರ್ ರೆಪ್ರೆಸೆಂಟೇಷನ್ ಆಫ್ ಸಮಥಿಂಗ್ ಅಂತ ಹೇಳುವಾಗ, ಓ ಸಾಲಿಡ್ ಎಕ್ಸಾಂಪಲ್ ಅಪ್ಪ ಇದು ಅಂತ ಹೇಳ್ತೀವಲ್ಲ, ಅದನ್ನು ಎಪಿಟೋಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ಮುಂದಿನ ಪದ ಆಲ್ರೆಡಿ ಹೇಳಿದೆ ನಾನು, ವರ್ಕ್ ಇನ್ ಸಿಲೋಸ್. ಏನಿಲ್ಲ, ತಮ್ಮಷ್ಟಿಗೆ ತಾವು ವರ್ಕ್ ಮಾಡ್ಕೊಳ್ಳೋರು ಇರ್ತಾರಲ್ಲ, ಅಥವಾ ಅದನ್ನು ಬಿಟ್ಟು, ತಮ್ಮ ಕೆಲಸವನ್ನು ಬಿಟ್ಟು ಬೇರೆ ಯಾರ ಜೊತೆಗೂ ಯಾವ ಕೋಆರ್ಡಿನೇಷನ್, ಕೋಆಪರೇಷನ್ ಇರಲ್ವಲ್ಲ ಅಂಥದ್ದು. ಏನು ಮೀನಿಂಗ್ ಏನು ಹೇಳ್ಬೋದು? ಟು ಆಪರೇಟ್ ಇಂಡಿಪೆಂಡೆಂಟ್ಲಿ ವಿತೌಟ್ ಕಮ್ಯುನಿಕೇಷನ್ ಆರ್ ಕೊಲಾಬರೇಷನ್ ವಿತ್ ಅದರ್ ಗ್ರೂಪ್ಸ್. ಇತರ ಯಾವುದೇ ಗುಂಪಿನೊಂದಿಗೆ ಯಾವುದೇ ಕೋಆಪರೇಷನ್ ಅಥವಾ ಕೊಲಾಬರೇಷನ್ ಇಲ್ಲದೆ ಮಾಡುವಂಥ ಕೆಲಸವನ್ನು ವರ್ಕ್ ಇನ್ ಸಿಲೋಸ್ ಅಂತ ಹೇಳಲಾಗುತ್ತೆ. ನೆಕ್ಸ್ಟು ವಯಬಲಿಟಿ. ವಯಬಲಿಟಿ ಅಂದರೆ ಕಾರ್ಯಕ್ಷಮತೆ, ಆಗೋ ಸಾಧ್ಯತೆ ಅಂತ ಹೇಳ್ತೀವಲ್ಲ ಅದು. ವಯಬಲಿಟಿ ಅಂತ ಹೇಳಿದ್ರೆ ದ ಎಬಿಲಿಟಿ ಟು ವರ್ಕ್ ಸಕ್ಸಸ್ಫುಲಿ ಆರ್ ಬಿ ಪ್ರಾಕ್ಟಿಕಲ್ ಅನ್ನುವಂಥದ್ದು. ವಯಬಿಲಿಟಿ ಅಂತ ಹೇಳಿದ್ರೆ ಸಾಧ್ಯ ಇದೆಯಾ, ಇಸ್ ಇಟ್ ಪಾಸಿಬಲ್ ಅಂತ ಹೇಳ್ತೀವಲ್ಲ. ನೆಕ್ಸ್ಟು ಸ್ಟಿಂಟ್. ವಯಬಿಲಿಟಿಗೆ ನಿಮಗೆ ಸಿನಾನಿಮ್ಸ್ ಹೇಳ್ತೀನಿ. ಫೀಸಿಬಿಲಿಟಿ, ಸಸ್ಟೈನಬಿಲಿಟಿ, ಪ್ರಾಕ್ಟಿಕಾಲಿಟಿ ಹೇಳ್ಬೋದು. ಆಂಟೋನಿಯಮ್ಸ್: ಇಂಪ್ರಾಕ್ಟಿಕಾಲಿಟಿ, ಇನ್ಫೀಸಿಬಿಲಿಟಿ, ಫೇಲ್ಯೂರ್, ಸಾಧ್ಯನೇ ಇಲ್ಲ ಅಂತ ಹೇಳ್ತೀವಲ್ಲ ಅದು. ನೆಕ್ಸ್ಟು ಸ್ಟಿಂಟ್. ಸ್ಟಿಂಟ್ ಅಂತ ಹೇಳಿದ್ರೆ ಸೀಮಿತ ಅವಧಿಯ ಕೆಲಸ ಅಂತ ಹೇಳ್ಬೋದು. ಎ ಶಾರ್ಟ್ ಆರ್ ಫಿಕ್ಸ್ಡ್ ಪೀರಿಯಡ್ ಆಫ್ ವರ್ಕ್ ಆರ್ ಆಕ್ಟಿವಿಟಿ. ತಾತ್ಕಾಲಿಕ ನಿಯೋಜನೆ ಅಂತ ಮಾತಾಡ್ತಿದ್ವಲ್ಲ ಇವಾಗ, ಅದನ್ನೇ ಹೇಳೋದಿಲ್ಲಿ. ಟೆಂಪರರಿ ಸ್ಟಿಂಟ್, ಒಂದು ಸೀಮಿತ ಅವಧಿಗೆ ಕೆಲಸಕ್ಕೆ ತಗೊಳ್ಳೋದನ್ನು ಸ್ಟಿಂಟ್ ಅಂತ ಹೇಳಲಾಗುತ್ತೆ. ಎಕ್ಸಾಂಪಲ್ ಸಿನಾನಿಮ್ಸ್ ಏನು ಹೇಳ್ಬೋದು? ಟರ್ಮ್ ಅಂತ ಹೇಳ್ಬೋದು, ಅಸೈನ್ಮೆಂಟ್ ಅಂತ ಹೇಳ್ಬೋದು, ಟೆನ್ಯೂರ್ ಅಂತ ಹೇಳ್ಬೋದು. ಇದಕ್ಕೆ ಆಂಟೋನಿಮ್ಸ್ ಏನು? ಕೆರಿಯರ್, ಲೈಫ್ ಲಾಂಗ್ ಆಕ್ಯುಪೇಷನ್, ಪರ್ಮನೆನ್ಸ್, ಪರ್ಮನೆಂಟ್ ಕೆಲಸ ಅಂತ ಹೇಳ್ತೀವಲ್ಲ ಆ ಥರ ಆಗುತ್ತೆ. ನೆಕ್ಸ್ಟು ಡಾಟಾ ಡ್ರೈವನ್ ಅನಾಲಿಸಿಸ್. ಆಲ್ರೆಡಿ ಹೇಳಿದೆ ಆಗಲಿ. ಡಾಟಾ ಡ್ರೈವನ್, ಡಾಟಾ ದತ್ತಾಂಶ. ಏನೋ ಅಂಕಿಅಂಶಗಳಿರುತ್ತೆ, ಅಂಕಿಅಂಶಗಳ ಮೇಲೆ ನಿರ್ಧಾರ ತೆಗೆದುಕೊಳ್ತಾರಲ್ಲ, ಅದನ್ನು ಇಲ್ಲಿ ಡಾಟಾ ಡ್ರೈವನ್ ಅನಾಲಿಸಿಸ್ ಅಂತ ಹೇಳುವಂಥದ್ದು. ಇದೊಂದು ಇಡಿಯಮ್ ಅಂತ ಹೇಳ್ಬೋದು. ಡಿಸಿಷನ್ ಮೇಕಿಂಗ್ ಬೇಸ್ಡ್ ಆನ್ ಥ್ರೂ ದ ಎಕ್ಸಾಮಿನೇಷನ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ಡಾಟಾ. ಅಂಕಿ ಅಂಶಗಳ ಪ್ರಕಾರನೇ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು. ಸೊ ಅಂಕಿ ಅಂಶಗಳ ಅವಲೋಕನೆ ಅಂತ ಹೇಳುವಾಗ, ಅಥವಾ ಅವಲೋಕನ ಅಂತ ಹೇಳುವಾಗ ಡಾಟಾ ಡ್ರೈವನ್ ಅನಾಲಿಸಿಸ್ ಅಂತ ಹೇಳಲಾಗುತ್ತೆ. ಅನಾಲಿಟಿಕಲ್ ಕೇಪಬಿಲಿಟೀಸ್ ಅಂದರೆ ಏನು? ಅನಾಲಿಟಿಕಲ್ ಅಂದರೆ ವಿಶ್ಲೇಷಣಾ, ಕೇಪಬಿಲಿಟೀಸ್ ಅಂದರೆ ಸಾಮರ್ಥ್ಯ ಆಗುತ್ತೆ. ಇದಕ್ಕಿರ್ತಕ್ಕಂಥ ಸಿನಾನಿಯಮ್ಸ್: ಕ್ರಿಟಿಕಲ್ ಥಿಂಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್, ರೀಸನಿಂಗ್. ಇದೆಲ್ಲ ಸಮಾನಾರ್ಥಕ ಪದ ಆಗುತ್ತೆ. ವಿರುದ್ಧ ಪದ ಏನೋ ಅದನ್ನು ಅನಲೈಸೇ ಮಾಡಲ್ಲ, ಸುಮ್ಮನೆ ಏನೋ ಗೆಸ್ ಮಾಡಿ ಹೇಳ್ತಾರಲ್ಲ, ಅದು ಅಲ್ಲಿಗೆ ಗೆಸ್ ವರ್ಕ್,
ಇಂಟ್ಯೂಷನ್, ಇದು ವಿರುದ್ಧ ಪದಗಳಾಗುತ್ತೆ. ನೆಕ್ಸ್ಟು ಥ್ರೈವ್ ಅಂದರೆ ಏನು? ಥ್ರೈವ್ ಅಂದರೆ ಒಂದು ಪ್ರಗತಿ ಪಥದಲ್ಲಿ ಮುಂದುವರಿಯುವಂಥದ್ದನ್ನು ಥ್ರೈವ್ ಅಂತ ಹೇಳಿದ್ರೆ, ಟು ಗ್ರೋ, ಡೆವಲಪ್ ಆರ್ ಬಿ ಸಕ್ಸಸ್ಫುಲ್ ಅಂತ ಹೇಳ್ತೀವಲ್ಲ, ಆ ಥರ. ಸೊ ಇದಕ್ಕೆ ಇರ್ತಕ್ಕಂಥ ಸಮಾನಾರ್ಥಕ ಪದಗಳು ಅಥವಾ ಸಿನಾನಿಮ್ಸ್ ಅಂತ ಹೇಳಿದ್ರೆ ಫ್ಲೋರಿಷಸ್, ಪ್ರಾಸ್ಪರ್, ಎಕ್ಸೆಲ್ ಅಂತ ಆಗುತ್ತೆ. ಆಂಟೋನಿಯಮ್ಸ್ ಡಿಕ್ಲೈನ್, ಸ್ಟ್ರಗಲ್ ಆಗುತ್ತೆ. ನೆಕ್ಸ್ಟು ನಾವೆಲ್. ಏನು ನಾವೆಲ್ ಅಂತ ಹೇಳಿದ್ರೆ ನ್ಯೂ, ಒರಿಜಿನಲ್, ಯುನೀಕ್ ಇನ್ ನೇಚರ್ ಅಂತ ಆಗುತ್ತೆ. ಸೊ ಸಿನಾನಿಯಮ್ಸ್ ಇದಕ್ಕೆ ಸಮಾನಾರ್ಥಕ ಪದಗಳು ಇನೋವೇಟಿವ್, ಅನ್ಕನ್ವೆನ್ಷನಲ್, ಗ್ರೌಂಡ್ ಬ್ರೇಕಿಂಗ್ ಅಂತ ಹೇಳ್ತೀವಲ್ಲ ಅದು. ಆಂಟೋನಿಯಮ್ಸ್ ಟ್ರೆಡಿಷನಲ್, ಸಾಂಪ್ರದಾಯಿಕವಾಗಿ ಮುಂಚೆಯಿಂದನೂ ಬಂದಿರುವಂಥದ್ದು. ಕಾಮನ್, ಆರ್ಡಿನರಿ ಆಗುತ್ತೆ. ನೆಕ್ಸ್ಟು ನಾವೆಲ್ ಸೊಲ್ಯೂಷನ್. ಇದೊಂದು ಇಡಿಯಮ್ ಆಗಿ ಎರಡು ಪದಗಳನ್ನ ಸೇರಿಸಿ. ಏನು ನಾವೆಲ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಇನೋವೇಟಿವ್ ಆರ್ ಯುನೀಕ್ ವೇ ಆಫ್ ಸಾಲ್ವಿಂಗ್ ಪ್ರಾಬ್ಲಮ್ ಅಂತ ಅರ್ಥ. ಈ ಸಮಸ್ಯೆಗಳ ಪರಿಹಾರಕ್ಕೆ ಇದೊಂದು ನಾವೀನ್ಯ ಪ್ರಯೋಗ, ನೂತನ ಪ್ರಯೋಗ ಅಂತ ಹೇಳ್ತೀವಲ್ಲ, ಅದನ್ನು ಹೇಳುವಾಗ ಲೇಖಕರು ಈ ಪದವನ್ನು ಬಳಸಿದ್ದಾರೆ. ನೆಕ್ಸ್ಟು ಟ್ರಾನ್ಸ್ಫಾರ್ಮೇಟಿವ್ ಇಂಪ್ಯಾಕ್ಟ್. ಟ್ರಾನ್ಸ್ಫಾರ್ಮೇಟಿವ್ ಇಂಪ್ಯಾಕ್ಟ್ ಅಂತ ಹೇಳಿದ್ರೆ ಎ ಮೇಜರ್ ಚೇಂಜ್ ದಟ್ ಸಿಗ್ನಿಫಿಕೆಂಟ್ಲಿ ಎಫೆಕ್ಟ್ಸ್ ದ ಸಿಸ್ಟಮ್ ಆರ್ ಸೊಸೈಟಿ. ಸಮಾಜವನ್ನು ಅಥವಾ ಒಂದು ವ್ಯವಸ್ಥೆಯನ್ನು ಪರಿಣಾಮಕಾರಿಯಾಗಿ ಚೇಂಜ್ ಮಾಡ್ತಕ್ಕಂತಹ ಒಂದು ಚೇಂಜ್ ಅಥವಾ ಒಂದು ಘಟನೆ ಏನಿದೆ ಅದನ್ನು ಟ್ರಾನ್ಸ್ಫಾರ್ಮೇಟಿವ್ ಇಂಪ್ಯಾಕ್ಟ್ ಅಂತ ಹೇಳಲಾಗುತ್ತೆ. ನೆಕ್ಸ್ಟು ಸಸ್ಟೈನಬಲ್ ಡೆವಲಪ್ಮೆಂಟ್. ಸಸ್ಟೈನಬಲ್ ಡೆವಲಪ್ಮೆಂಟ್, ಸುಸ್ಥಿರ ಅಭಿವೃದ್ಧಿ ಹೇಳಿರ್ತೀರ ನೀವು. ಎಕನಾಮಿಕ್ ಪ್ರೋಗ್ರೆಸ್ ಏನಿದೆ ದಟ್ ಮೀಟ್ಸ್ ಪ್ರೆಸೆಂಟ್ ನೀಡ್ಸ್ ವಿತೌಟ್ ಕಂಪ್ರಮೈಸಿಂಗ್ ಫ್ಯೂಚರ್ ಜನರೇಷನ್ಸ್. ನಾವು ಇವತ್ತು ಏನೇ ಅಭಿವೃದ್ಧಿಯನ್ನು ಮಾಡ್ತಾ ಇದ್ರೂ ಕೂಡ ಆ ಅಭಿವೃದ್ಧಿ, ಆ ಡೆವಲಪ್ಮೆಂಟ್ ಇವತ್ತಿನ ನೀಡ್ ಜೊತೆಗೆ ನಮ್ಮ ಫ್ಯೂಚರ್ ಜನರೇಷನ್ನ ನೀಡನ್ನು ಗಮನದಲ್ಲಿಟ್ಕೊಂಡು ನಾವು ಆ ಅಭಿವೃದ್ಧಿಯನ್ನು ಮಾಡಿದ್ರೆ ಅದನ್ನು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಥವಾ ಸುಸ್ಥಿರ ಅಭಿವೃದ್ಧಿ ಅಂತ ಹೇಳಲಾಗುತ್ತೆ. ಏನು ಇದಕ್ಕೆ ಇರ್ತಕ್ಕಂಥ ಸಿನಾನಿಯಮ್ಸ್ ಅಂತ ಹೇಳಿದ್ರೆ ಎಕೋ ಫ್ರೆಂಡ್ಲಿ ಗ್ರೋತ್ ಅಂತ ಹೇಳ್ಬೋದು, ಲಾಂಗ್ ಟರ್ಮ್ ಪ್ರೋಗ್ರೆಸ್ ಅಂತ ಹೇಳ್ಬೋದು, ರೆಸ್ಪಾನ್ಸಿಬಲ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ವಿರುದ್ಧ ಪದಗಳು ಅಥವಾ ಆಂಟೋನಿಯಮ್ಸ್ ಏನು ಹೇಳ್ತೀವಿ ನಾವು ಇದಕ್ಕೆ, ಎಕ್ಸ್ಪ್ಲಾಯ್ಟಿವ್ ಗ್ರೋತ್. ಮುಂದೊಂದು ಏನು ಯೋಚನೆ ಮಾಡ್ದೇ ಇವತ್ತಿಂದಷ್ಟೇ ಬದುಕ್ತಿದ್ದಾರೆ, ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತೀವಲ್ಲ. ನಾವು ಸಾಮಾನ್ಯವಾಗಿ ಇಂಧನಗಳಿಗೆ ಸಂಬಂಧಪಟ್ಟಂತೆ, ಫ್ಯೂಯಲ್ಸಿಗೆ ಸಂಬಂಧಪಟ್ಟಂತೆ ಈ ಥರದ ಮಾತುಗಳನ್ನ ನಾವು ಹೇಳಿರ್ತೀವಿ. ರಿನ್ಯೂವಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ನೀವು ಓದಿರ್ತೀರ ಇದನ್ನ. ಇನ್ನೂ ಒಂದು ವಿರುದ್ಧ ಪದ ಅಂತ ಹೇಳಿದ್ರೆ ಎನ್ವೈರನ್ಮೆಂಟಲ್ ಡಿಗ್ರೇಡೇಷನ್ ಅಂತ ಹೇಳ್ಬೋದು, ಶಾರ್ಟ್ ಟರ್ಮ್ ಗೇನ್ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟು ಇಂಟರ್ ಡಿಸಿಪ್ಲಿನರಿ ಅಂದರೆ ವಿಭಾಗದಿಂದ ಮತ್ತೊಂದು ವಿಭಾಗ, ಅಂತರ ವಿಭಾಗೀಯ ಅಂತ ಹೇಳುವಾಗ ಇನ್ವಾಲ್ವಿಂಗ್ ಮಲ್ಟಿಪಲ್ ಫೀಲ್ಡ್ಸ್ ಆಫ್ ಸ್ಟಡಿ ಆರ್ ಎಕ್ಸ್ಪರ್ಟೀಸ್. ನಿಮಗಿರೋ ಎಕ್ಸ್ಪರ್ಟೀಸ್ ಬೇರೆ, ಇನ್ನೊಬ್ರಿಗಿರೋ ಎಕ್ಸ್ಪರ್ಟೀಸ್ ಬೇರೆ, ನೀವಿಬ್ಬರು ಸೇರಿದ್ರೆ ಇಂಟರ್ ಡಿಸಿಪ್ಲಿನರಿ ಎಕ್ಸ್ಪರ್ಟೀಸನ್ನು ಎಕ್ಸಿಬಿಟ್ ಮಾಡ್ಬೋದು, ಆ ಥರ. ಸಿನಾನಿಮ್ಸ್ ಏನು, ಮಲ್ಟಿ ಡಿಸಿಪ್ಲಿನರಿ, ಕ್ರಾಸ್ ಡಿಸಿಪ್ಲಿನರಿ, ಇಂಟಿಗ್ರೇಟೆಡ್ ಅನ್ನೋ ಅರ್ಥ ಬರುತ್ತೆ. ಆಂಟೋನಿಮ್ಸ್ ಏನು, ಸ್ಪೆಷಲೈಸ್ಡ್, ಐಸೋಲೇಟೆಡ್, ನ್ಯಾರೋ ಫೋಕಸ್ಡ್. ನನಗೆ ಇಷ್ಟಪ್ಪ ಗೊತ್ತಿರೋದು, ನನಗೆ ಇದನ್ನು ಬಿಟ್ಟು ನಾನು ಬೇರೆ ಯಾರನ್ನೂ ಸೇರಿಸ್ಕೊಳ್ಳಲ್ಲ, ನಾನು ಇಷ್ಟನೇ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ತೀವಲ್ಲ, ಅದು ನ್ಯಾರೋ ಫೋಕಸ್ಡ್ ಅಂತ ಹೇಳ್ಬೋದು. ನೆಕ್ಸ್ಟು ಕ್ರಾಸ್ ಡಿಸಿಪ್ಲಿನರಿ. ನಾನು ಆಲ್ರೆಡಿ ಹೇಳಿದೆ ಅದನ್ನು, ಕ್ರಾಸ್ ಡಿಸಿಪ್ಲಿನರಿ. ಇವಾಗ ಇಂಟರ್ ಡಿಸಿಪ್ಲಿನರಿ ಹೇಳಬೇಕಾದ್ರೆ ಹೇಳಿದ್ದೀನಿ. ನೆಕ್ಸ್ಟ್ ಹೋಗೋಣ. ನಾಲೆಡ್ಜ್ ಟ್ರಾನ್ಸ್ಫರ್. ಏನು ನಾಲೆಡ್ಜ್ ಟ್ರಾನ್ಸ್ಫರ್ ಅಂತ ಹೇಳಿದ್ರೆ ದ ಪ್ರೋಸೆಸ್ ಆಫ್ ಶೇರಿಂಗ್ ಎಕ್ಸ್ಪರ್ಟೀಸ್ ಅಥವಾ ಸ್ಕಿಲ್ಸ್, ರಿಸರ್ಚ್ ಫೈಂಡಿಂಗ್ಸ್ ಬಿಟ್ವೀನ್ ಡಿಫರೆಂಟ್ ಸೆಕ್ಟರ್ಸ್. ಒಂದು ಸೆಕ್ಟರಿಂದ ಮತ್ತೊಂದು ಸೆಕ್ಟರ್, ಒಂದು ಕ್ಷೇತ್ರದಿಂದ ಮತ್ತೊಂದು ಕ್ಷೇತ್ರದೊಂದಿಗೆ ತಮಗೆ ಇರ್ತಕ್ಕಂತಹ ಅನುಭವಗಳನ್ನು, ಸಂಶೋಧನೆಯನ್ನು, ನಾವು ಮಾಡ್ಕೊಂಡಿರ್ತಕ್ಕಂಥ ಫೈಂಡಿಂಗನ್ನು ಶೇರ್ ಮಾಡ್ಕೊಳ್ಳೋದ್ರನ್ನ ನಾಲೆಡ್ಜ್ ಟ್ರಾನ್ಸ್ಫರ್ ಅಂತ ಹೇಳಲಾಗುತ್ತೆ. ನೆಕ್ಸ್ಟು ಥಿಂಕ್ ಕ್ರಿಟಿಕಲಿ. ಟು ಅನಲೈಸ್ ಎ ಸಿಚುಯೇಷನ್ ಡೀಪ್ಲಿ ಆ್ಯಂಡ್ ಲಾಜಿಕಲಿ
ರಾದರ್ ದ್ಯಾನ್ ಅಕ್ಸೆಪ್ಟಿಂಗ್ ಇನ್ಫಾರ್ಮೇಷನ್ ಅಟ್ ಫೇಸ್ ವ್ಯಾಲ್ಯೂ. ಏನೋ ಇನ್ಫಾರ್ಮೇಷನ್ ಬರ್ತಾ ಇದೆ, ಆ ಇನ್ಫಾರ್ಮೇಷನ್ನ ಸುಮ್ಮನೆ ಅದ್ರ ಬಗ್ಗೆ ಏನೂ ತಿಳ್ಕೊಳ್ದೆ ಡೀಪಾಗಿ ಆ ಸಿಚುಯೇಷನ್ನ ಅನಲೈಸ್ ಮಾಡ್ದೇ ಅಕ್ಸೆಪ್ಟ್ ಮಾಡೋದನ್ನು ಕ್ರಿಟಿಕಲ್ ಥಿಂಕಿಂಗ್ ಅಂತ ಹೇಳ್ತಾರೆ. ನಾನೀಗ ಆಲ್ರೆಡಿ ಅನಲಿಟಿಕಲ್ ಥಿಂಕಿಂಗ್ ಹೇಳುವಾಗ ಇದ್ರದ್ದು ಅಪೋಸಿಟ್ ವರ್ಡ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ನೆಕ್ಸ್ಟು ಅಡ್ಯಾಪ್ಟಬಲ್. ಅಡ್ಯಾಪ್ಟಬಲ್ ಅಂತ ಹೇಳಿದ್ರೆ ಹೊಂದಿಕೊಳ್ಳುವ ಸಾಮರ್ಥ್ಯ ಇರ್ತಕ್ಕಂತಹ ಅಂತ. ಇಲ್ಲಿ ಅಡ್ಯಾಪ್ಟಬಲ್ ವರ್ಕ್ ಫೋರ್ಸ್ ಅಂತ ಹೇಳಿದ್ರೆ ಹೊಂದಿಕೊಳ್ಳುವ ಸಾಮರ್ಥ್ಯ ಇರುವ ವರ್ಕ್ ಫೋರ್ಸ್ ಅಂತ. ಆ್ಯಕ್ಚುಲಿ ಇದಕ್ಕೆ ಸಿನಾನಿಯಮ್ಸ್ ಫ್ಲೆಕ್ಸಿಬಲ್, ವರ್ಸಟೈಲ್, ಅಡ್ಜಸ್ಟಬಲ್ ಹೇಳ್ಬೋದು. ಆ್ಯಂಟೋನಿಯಮ್ಸ್ ರಿಜಿಡ್, ಇನ್ಫ್ಲೆಕ್ಸಿಬಲ್, ಅನ್ಯೀಲ್ಡಿಂಗ್ ಹಾಗಂತ ಹೇಳ್ಬೋದು. ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ ನೆಕ್ಸ್ಟು. ನಾನು ಆಲ್ರೆಡಿ ಹೇಳಿದೆ ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಏನು. ಅದನ್ನು CSR ಫಂಡ್ ಅಂತ ನೀವು ಕೇಳಿರ್ತೀರ. ಯಾವುದೇ ಕಾರ್ಪೊರೇಟ್ ಸೆಕ್ಟರ್ನಲ್ಲಿನ ಉದ್ಯಮಗಳು ಸಾಮಾಜಿಕ ಹೊಣೆಗಾರಿಕೆಯಾಗಿ ಪೇ ಮಾಡ್ತಕ್ಕಂತಹ ಅಥವಾ ಜವಾಬ್ದಾರಿಯನ್ನು ತೆಗೆದುಕೊಳ್ತಕ್ಕಂತಹ ಹಣಕ್ಕಿರ್ಬೋದು, ಜವಾಬ್ದಾರಿಗಿರ್ಬೋದು ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಲಾಗುತ್ತೆ. ಇದಕ್ಕೆ ಇರ್ತಕ್ಕಂತಹ ಸಿನಾನಿಯಮ್ಸ್ ಅಥವಾ ಸಮಾನಾರ್ಥಕ ಪದಗಳಂತ ಹೇಳಿದ್ರೆ ಎಥಿಕಲ್ ಬಿಸ್ನೆಸ್, ಕಮ್ಯುನಿಟಿ ಎಂಗೇಜ್ಮೆಂಟ್ ಅಂತ ಹೇಳ್ಬೋದು, ಫಿಲಾಂಥ್ರಫಿ ಅಂತ ಕೂಡ ಹೇಳ್ಬೋದು. ಇನ್ನು ಇಲ್ಲ ನಮಗೇನು ಆಗಬೇಕಾಗಿಲ್ಲ, ನನ್ನ ಬಿಸ್ನೆಸ್ ನಾನು ಮಾಡ್ತೀನಿ, ನನ್ನ ಹಣ ನಾನು ಇಟ್ಕೊತೀನಿ, ಆ ಥರದ್ದಿರುತ್ತಲ್ಲ, ಅದು ಆ ನಡತೆ ಇದಕ್ಕೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ವಿರುದ್ಧ ಪದ ಅಥವಾ ಆಂಟೋನಿಯಮ್ಸ್ ಆಗುತ್ತೆ. ಪ್ರಾಫಿಟ್ ಡ್ರೈವನ್ ಅಪ್ರೋಚ್, ಎಕ್ಸ್ಪ್ಲಾಯ್ಟೇಷನ್, ಗ್ರೀಡ್ ಅಂತ ಹೇಳ್ಬೋದು. ಇದೆಲ್ಲ ಆಂಟೋನಿಯಮ್ಸ್. ನೆಕ್ಸ್ಟು ನಿಮಗೆ ಗಿವ್ ವಿಂಗ್ಸ್ ಟು, ಇದೊಂದು ಇಡಿಯಮ್ಸ್. ಏನು ಹಂಗಂತ ಹೇಳಿದ್ರೆ ಒಂದು ಸಪೋರ್ಟ್ ಅಥವಾ ಎನ್ಕರೇಜ್ಮೆಂಟನ್ನು ಐಡಿಯಾಗೆ ಅಥವಾ ಇನಿಷಿಯೇಟಿವ್ಗೆ ಕೊಡೋ ಅಂಥದ್ದನ್ನು ಸಪೋರ್ಟ್ ಅಂದರೆ ಇಲ್ಲಿ ವಿಂಗ್ ಅನ್ನೋ ಥರ ರೆಕ್ಕೆ. ಅದಕ್ಕೆ ಏನೋ ಒಂದು ಐಡಿಯಾ ಇದೆ, ಅದಕ್ಕೆ ನೀವು ಸಪೋರ್ಟ್ ಮಾಡಿದ್ರೆ ಅದಕ್ಕೆ ರೆಕ್ಕೆ ಬಂದಂಗೆ ಅನ್ನೋ ಅರ್ಥದಲ್ಲಿ ಹೇಳಲಾಗ್ತಾ ಇದೆ. ಸೊ ಗಿವ್ ವಿಂಗ್ಸ್ ಟು ಇಂಡಿಯಾಸ್ ಆಸ್ಪಿರೇಷನ್ಸ್ ಟು ಬಿಕಮ್ ವಿಕಸಿತ್ ಭಾರತ್ ಬೈ 2047. ಭಾರತ 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತ ಅನ್ನೋ ಒಂದು ಹೆಗ್ಗಳಿಕೆಗೆ ಏನು ಗುರಿ ಇಟ್ಕೊಂಡಿದೆ, ಆ ಗುರಿನಲ್ಲಿ ಈ ಥರದ PhD ಹೋಲ್ಡರ್ಸನ್ನು ಕೂಡ ಇನ್ವಾಲ್ವ್ ಮಾಡ್ಕೊಳ್ಳೋದ್ರಿಂದ ವಿಂಗ್ಸ್ ರೆಕ್ಕೆಗಳು ಇನ್ನೂ ಹೆಚ್ಚು ಬಲಿಷ್ಠವಾಗ್ತವೆ ಅಂತ ಹೇಳುವಾಗ ಲೇಖಕರು ಈ ಪದವನ್ನು, ಈ ಇಡಿಯಮನ್ನು ಬಳಸಿದ್ದಾರೆ. ಇನ್ನು ವಿಕಸಿತ್ ಭಾರತ್ ಅಂತ ಹೇಳಿದ್ರೆ ಎ ವಿಷನ್ ಆಫ್ ಡೆವಲಪ್ಡ್ ಇಂಡಿಯಾ ಬೈ 2047. ಕರೆಂಟ್ ಅಫೇರ್ಸಲ್ಲಿ ಇದನ್ನು ಸಪ್ರೇಟಾಗಿ ಅದರದ್ದು ವಿಕಸಿತ್ ಭಾರತದ ಕಲ್ಪನೆಯ ಬಗ್ಗೆ, ಕಾರ್ಯಕ್ರಮದ ಬಗ್ಗೆ, ಯೋಜನೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಇವಾಗ ಇಂಗ್ಲೀಷಲ್ಲಿ ವೊಕ್ಯಾಬ್ಲರಿಗೋಸ್ಕರ ಇದಿಷ್ಟೇ. ವಿಕಸಿತ್ ಅಂತ ಹೇಳಿದ್ರೆ ವಿಕಸಿತ್ ಭಾರತ್ ಅಂದರೆ ಡೆವಲಪ್ಡ್ ಇಂಡಿಯಾ ಹೇಳ್ಬೋದು, ಪ್ರೋಗ್ರೆಸಿವ್ ನೇಷನ್ ಹೇಳ್ಬೋದು, ಎಕನಾಮಿಕ್ ಗ್ರೋತ್ ಅಂತ ಹೇಳ್ಬೋದು. ಆಂಟೋನಿಯಮ್ಸ್ ಅದಕ್ಕೆ ವಿಕಸಿತ್ಗೆ ಅಂಡರ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು, ಸ್ಟ್ಯಾಗ್ನೇಷನ್ ಅಂತ ಹೇಳ್ಬೋದು, ಎಕನಾಮಿಕ್ ಡಿಕ್ಲೈನ್ ಅಂತ ಹೇಳ್ಬೋದು. ಗೆಳೆಯರೇ, ಇಲ್ಲಿಗೆ ಈ ದಿನದ ಎಡಿಟೋರಿಯಲ್ ಅನಾಲಿಸಿಸ್ ಮತ್ತು ವೊಕ್ಯಾಬ್ಯುಲರಿ ಆ್ಯಂಡ್ ಇಡಿಯಮ್ಸ್ ವರ್ಡ್ಸ್ ಕಲ್ತಿದ್ದೀರಾ. ಏನು ಇವಾಗ ನೀವು ಕೇಳಿಸ್ಕೊಂಡಿದ್ದೀರಾ, ಇದರ PDF ಬೇಕು ನಿಮಗೆ ಅಂದರೆ ನಮ್ಮ ಇಬುಕ್ ಆ್ಯಪಲ್ಲಿ ಸಿಗುತ್ತೆ. ನೀವು ನಮ್ಮ ಇಬುಕ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಇದನ್ನೆಲ್ಲ ಆಕ್ಸೆಸ್ ಮಾಡ್ಬೋದು. ಇದು ನೀವು ಕಲ್ತಿದ್ದೀರಾ, ನಿಮ್ಗೆ ಎಷ್ಟು ಅರ್ಥ ಆಗಿದೆ, ಎಷ್ಟು ಜ್ಞಾಪಕದಲ್ಲಿ ಉಳಿದಿದೆ ನೋಡಬೇಕು ಅಂತ ಹೇಳಿದ್ರೆ ನಮ್ಮ ಕ್ವಿಜ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮಗೆ ಸಿಗುತ್ತೆ. ಇನ್ನೂ ಹೆಚ್ಚಿನ ವಿಶ್ಲೇಷಣೆ ಬೇಕು, ಇನ್ನೂ ಹೆಚ್ಚಾಗಿ ನಾನು ಕಲ್ತ್ಕೋಬೇಕು, ನನಗೆ ಈ ಥರದ ಅಗತ್ಯ ಇದೆ, ನಮ್ಮ ಫೌಂಡೇಶನ್ ಕೋರ್ಸ್ಗೆ ಸೇರಿ. ಖಂಡಿತ ಫೌಂಡೇಶನ್ ನಿಮ್ಮದು ಭದ್ರವಾಗಿರುತ್ತೆ ಅಂತ ನಾನು ಹೇಳ್ತೀನಿ. ನಿಮ್ಮ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ನಿಮ್ಮನ್ನು ಪ್ರಿಪೇರ್ ಮಾಡಲಿಕ್ಕೆ ಫ್ರಮ್ ದ ಫೌಂಡೇಶನ್, ಫ್ರಮ್ ದ ರೂಟ್ ನಾವು ನಿಮ್ಮನ್ನ ಸ್ಟ್ರೆಂಥನ್ ಮಾಡಲಿಕ್ಕೆ ಬಂದಿದ್ದೀವಿ. ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಜೊತೆಗೆ ನಿಮಗೆ ಬೇಕಾದಂತಹ ರಿಸೋರ್ಸ್ನ ಆ್ಯಪ್ದು ಅಥವಾ ವೆಬ್ಸೈಟ್ದು ಲಿಂಕ್ಸ್ಗಳು ಡಿಸ್ಕ್ರಿಪ್ಷನ್ಲಿದೆ, ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮಾಡೋದ್ರ ಮೂಲಕ ನಾವು ಏನನ್ನು ನಿಮಗೆ ಹೇಳ್ತೀವೋ ಆ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಲೈಕ್ ಮಾಡಿಲ್ಲ ಅಂದರೆ ನನಗೇನು ಬೇಜಾರಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನೀವು ನಮ್ಮ ಒಳ್ಳೆಯ ಉದ್ದೇಶ ಇರ್ತಕ್ಕಂತಹ, ಹಾನೆಸ್ಟ್ ಎಫರ್ಟ್ ಇರ್ತಕ್ಕಂಥ ಯಾವ ವಿಡಿಯೋಗಳನ್ನು ನೀವು ಮಿಸ್ ಮಾಡ್ಕೊಳ್ಳಲ್ಲ.
ಐ ಆಮ್ ಶ್ಯೂರ್ ನಿಮ್ಮ ಸಮಯ ಏನಿದೆ, ಆ ಸಮಯವನ್ನು ನೀವು ನನಗೇನು ಕೊಟ್ಟಿದ್ದೀರಾ, ಆ ಸಮಯದ ಸದ್ಬಳಕೆ, ಉತ್ತಮ ಮಾರ್ಗದರ್ಶನ ಖಂಡಿತ ನಮ್ಮಿಂದ ನಿಮಗೆ ಸಿಗುತ್ತೆ ಅನ್ನೋ ಒಂದು ಭರವಸೆಯನ್ನು ಕೊಡ್ತೀನಿ. ಮತ್ತೆ ನಾಳೆ ಸಿಗೋಣ ನಾಳಿನ ಎಡಿಟೋರಿಯಲ್ ಜೊತೆಗೆ, ಮತ್ತಷ್ಟು ವೊಕ್ಯಾಬ್ಯುಲರಿ ವರ್ಡ್ಸ್ ಜೊತೆಗೆ. ಟಿಲ್ ದೆನ್, ಟೇಕ್ ಕೇರ್, ಗುಡ್ ಡೇ.